ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಒಂದಿನ ಲೇಟ್ ಆಯಿತು. ಬೆಳಗ್ಗೆ ಎದ್ದು ನಾನು ಸಿನಿಮನ್ ಮತ್ತು ಜೀರಾ ವಾಟರ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 5:30 ಆಗಿದೆ. ಅಮ್ಮು ನನ್ನ ಜೊತೆ ಬಂದಿದ್ದಾಳೆ. ಹಿಂಗೆ ನೋಡ್ತಾ ಇದ್ದಾಳೆ ನನ್ನ ಗುಡ್ಡಿ. ಏನ ತಿಂದಿರೋದು? ಬೆಳಗ್ಗೆ ಹೋಗಿ ಇನ್ನೂ ಮಿಕ್ಕಿರೋ ಅನ್ನ ತಿಂದು ಬಂದಿರೋದು ಮೇಡಮ್. ಅಲ್ಲ ಅಲ್ಲ ಅಮ್ಮು, ಅಲ್ಲ ಸಿರಿ 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 ಅಮ್ಮು ಗಟ್ಟಿ. ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ನಾನು ಎಗ್ ಆಮ್ಲೆಟ್ನ ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಇದನ್ನು ಮಾಡೋದು, ಬೇಗ ಮಾಡಿಕೊಡ್ಬೋದು. ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಒನ್ ಎಗ್ಗಲ್ಲಿ 2 ಸ್ಲೈಸ್ ಬ್ರೆಡ್ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಇಲ್ಲ 2 ಬ್ರೆಡ್ಸು, ಇದು ಮಲ್ಟಿಗ್ರೇನ್ ಬ್ರೆಡ್ಡು ಹಾಕಿ ಅದರ ಮೇಲೆ ಈರುಳ್ಳಿ ಸ್ವಲ್ಪ ಹಾಕಿ ಮತ್ತು ಇದು ಮೇಯೋನೀಸ್ನ ಹಾಕ್ತಿದ್ದೀನಿ. ಏನು ಸ್ಯಾಂಡ್ವಿಚ್ಚು ಮತ್ತು ಬರ್ಗರ್ ಮಾಡ್ತಾರಲ್ವ, ಸಬ್ವೇಲೆಲ್ಲ ಕೊಡ್ತಾರಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಇದು. ಸೊ ಅದನ್ನು ಈ ಥರ ಒಂದು 4-5 ರೌಂಡ್ ಹಾಕ್ಬಿಟ್ಟು ಅದ್ರ ಮೇಲೆ ಆನಿಯನ್ ಹಾಕಿದ್ದೀನಿ. ಸೊ ಅಷ್ಟೇ, ಕ್ವಿಕ್ ಆ್ಯಂಡ್ ಈಸಿ ಸ್ಯಾಂಡ್ವಿಚ್ ರೆಡಿ ಮಕ್ಕಳಿಗೆ. ಬ್ರೇಕ್ಫಾಸ್ಟ್ ಅವರಿಗೆ ಮಾಡಿಕೊಟ್ಟು ಮತ್ತು ಅಡುಗೆ ಮಾಡಿದ್ದೆ ಅವರಿಗೆ ಬಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿ ಬಾಕ್ಸಿಗೆ ಹಾಕಿ ಈಗ ಮಕ್ಕಳಿಗೆ ತಲೆ ಬಾಚ್ತಾ ಇದ್ದೀನಿ. ಇಬ್ರಿಗೂ ಡೈಲಿ ತಲೆ ಬಾಚಿಸಿ ನಾನೇ ಕಳಿಸ್ಬೇಕು. ಹಸ್ಬೆಂಡ್ಗೆ ಕಾಫಿ, ನನಗೆ ಬ್ಲ್ಯಾಕ್ ಕಾಫಿ. ಮಕ್ಕಳದೆಲ್ಲ ಆಯಿತು, ರೆಡಿ ಆಯಿತು. ಈಗ ಅವ್ರು ಹೊರಡ್ತಾ ಇದ್ದಾರೆ. ನಾನು ಬ್ಲ್ಯಾಕ್ ಕಾಫಿ ಕುಟ್ಬಿಟ್ಟು ಜಿಮ್ ಡ್ರೆಸ್ ಹಾಕ್ಕೊಂಡು ಫೇಸ್ ವಾಶ್ ಮಾಡಿ ಹೊರಡಬೇಕು ಜಿಮ್ಗೆ. ಅಲ್ಲ ಮಕ್ಕಳು ಫಸ್ಟ್ ವಾಕಿಂಗ್ ಕರ್ಕೊಂಡೋಗಿ ಆಮೇಲೆ ಜಿಮ್ಗೆ ಹೋಗ್ಬೇಕು. ನನಗೆ ಮೊಣಕಾಲು ನೋವ್ತಾ ಇದೆ. ನೆನ್ನೆ ಸ್ವಲ್ಪ ಲೆಗ್ ವರ್ಕೌಟ್ ಮಾಡಿಸಿದ್ರು, ಮೊಣಕಾಲು ಸಿಕ್ಕಾಬಿಟ್ಟೆ ನೋವ್ತಾ ಇದೆ. ಏನು ಮಾಡ್ತಾ ಇದೀಯ ಸಿರಿ? ಬಾಯ್ಲಿ. ಅಲ್ಲೊಳಕ್ಕೆ ಹೋಗ್ಬಿಟ್ಟು ಹಂಗೆ ನೋಡೋದವಳು. ಸಿರಿ ಸಿಕ್ಕಾಕೊಳ್ತೀಯ? ಮೊನ್ನೆ ಸಿಕ್ಕಾಕೊಂಡಿತ್ತಲ್ಲ ಹಂಗೆ. ಹಾಂ, ಬೇಡ ಬೇಡ. ಎಷ್ಟೇ ಟೈಮ್ ಇನ್ನು? ಕೆಳಗಿಂದ ಅಲ್ಲಿಗೆ ಹತ್ಕೋತಾ ಇದೆ ಗ್ಲಾಸಿಗೆ. ಮೇ ಬಿ ಇದೆಲ್ಲ ಬಂದ್ಬಿಡ್ಬೋದು ಅನ್ಸುತ್ತೆ. ಇಲ್ಲಿ ಕೆಳಗೆ ಹಾಕಿರೋ ಗಿಡ ಇದು ಎಲ್ಲಿವರೆಗೂ ಬಂದಿದೆ? ಇದು ಇಲ್ಲಿವರೆಗೂ ಬಂದುಬಿಟ್ಟಿದೆ. ಫುಲ್ ಇದೆಲ್ಲ ಆಗುತ್ತೆ. ಇದು ಕೆಳಗಿಂದ ಗಿಡ, ಇದು ಫುಲ್ ಇದೆಲ್ಲ ಆಗ್ಬಿಡ್ತಾ ಇದೆ. ನೈಸ್. ಅನ್ನು ಪುಟ್ಟು, ಅನ್ನು ಹೋಗೋಣ, ಇಲ್ಲಾಂದ್ರೆ ಹೋಗಲ್ಲ. ಇಲ್ಲಿ ನೋಡಿಲಿ, ಇಲ್ಲಿ ನೋಡೋ, ಕೊಬ್ಬು ನಿನಗೆ. ನೋಡಿ ಆಯಿತು, ಜಿಮ್ಗೆ ರೆಡಿಯಾಗಿ ಆಯಿತು. ಈಗ ಪುಟ್ಟು ನೀ ಬೇಡ. ಇವನ್ಗೂ ಕ್ಯಾಮರಾ ಏನೋ ಅಂತಾರಲ್ಲ ಅದೈತೆ. ವಿಡಿಯೋ ಆನ್ ಮಾಡಿದ್ದೆ ಅವ್ನು ಚೈಲ್ಡ್ ಥರ ಆಡೋದೆಲ್ಲ ಬಿಟ್ಬಿಡ್ತಾನೆ. ಪುಟ್ಟು ನೀ ಬೇಡ ನೋಡು, ಇವಾಗ ಕುಣಿಯೋದೇ ಇಲ್ಲ. ಇವಾಗ ಫುಲ್ ಪೋಸ್ ಕೊಡಬೇಕಲ್ಲ ಕ್ಯಾಮರಾ ಫೋನ್ಗೆ. ಪುಟ್ಟು ನೀ ಬೇಡ. ಎಷ್ಟೊತ್ತು ಎಗರ್ಲಾಡ್ದ. ಇವಾಗ ನೋಡು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅದು ಹೆಂಗೆ ಗೊತ್ತಾಗುತ್ತೋ ನಿಂಗೆ ವಿಡಿಯೋ ಮಾಡೋದು? ಹಾಂ, ಪುಟ್ಟು ನೀ ಬೇಡ. ಬಾ, ನಾವು ಮಾತ್ರ ಹೋಗೋಣ. ಬಾ ಸಿರಿ, ನಾವು ಮಾತ್ರ ಹೋಗೋಣ. ನೀವು ಸುತ್ತಾಗ್ತಾವೆ ನಂಗೆ. ನಡಿ, ಅವ್ನು ಬೇಡ. ಪುಟ್ಟು ನೀನು ಬೇಡ, ಪುಟ್ಟು ನೀನು ಬೇಡ, ಪುಟ್ಟು ನೀನು ಬೇಡ. ಇಡಿಯಟ್. ಇರೋ ಇಲ್ಲಿ ಬಾ ಹತ್ರ. 1 2 3 ಸರಿ, ಹೋಗು ಹೋಗು, ಓಡ್ರಿ, ಹಿಂಗೋಗು ಹಿಂಗೋಗು, ಗೋ ಗೋ ಗೋ. ಕಲ್ಲು ಹೊಡ್ಕೊಂತಾರ, ಅದೇ ಭಯ. ಇಲ್ಲ, ನೆನ್ನೆ ಹೊಡ್ಕೊಂಡಿದ್ದೆ ಕಾಲಿಗೆ. ಪುಟ್ಟು ಕಾಮ್, ಪುಟ್ಟು ಸರಿ ಕಾಮ್. ಇಲ್ಲ ಹೇಳು, ಇರು ಒಂದು ಸ್ವಲ್ಪ ಓಡಾಡಲಿ. ಕರೆದ್ರೆ ಬಂದ್ಬಿಡ್ತಾನೆ. ಅವನಿಗೂ ಸುಸ್ತಾಗುತ್ತೆ.
ಜಿಂಕೆ ಥರ ಅವಳು ಎಗ್ರೋದವಳು, ಹುಲ್ಲು ಜಾಸ್ತಿ ಹೈಟ್ ಇದ್ರೆ ಅಲ್ಲಿ ಮಾಡ್ತಾವನ್ ಕಕ್ಕ. ಸರಿ ಕಾ ಫುಲ್ಲು ಓಡ್ಕೊಂಡು ಬಂದುಬಿಟ್ರಿ ನಾನು. ಸರಿ ಅವಳಿಗೂ ಸುಸ್ತಾಗೋಯ್ತು. ಅಲ್ಲಿಂದ ಫುಲ್ಲು ಒಂದು ರೌಂಡು ನಾನು ಕಾರ್ಡಿಯೋ ಆಗುತ್ತೆ ಅಂತೇಳಿ ಫುಲ್ ಓಡ್ಕೊಂಡು ಬಂದೆ. ಅಪ್ಪ ಅವನು ಅವರಪ್ಪ ಬರ್ತಾಯಿದ್ದಾರೆ, ಬಂದರು ಅನಿಸುತ್ತೆ. ಬಂದರು, ನಾನು ಫುಲ್ ಓಡ್ಕೊಂಡು ಬಂದೆ. ಯಾಕಂಗೆ ಇದು ಜಿಮ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಂದರೆ ದಿನ ಕಡಿದ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ವರ್ಕೌಟು ಕೈ ಶಿವರಿಂದ ಆಗ್ತದೆ. ಮನೆಗೆ ಹೋಗ್ಬಿಟ್ಟು ಬೇಗ ಸ್ಮೂದಿ ಕುಡಿದ್ಬಿಟ್ಟು ಸ್ನಾನ ಮಾಡಿಬಿಡ್ಬೇಕು. ಫ್ರೈಡೇ ಎಲ್ಲ ಇವತ್ತು ಇಂಟೆಕ್ಟ್ ಆಗ್ತಾ ಇರುತ್ತೆ. ವರ್ಕೌಟ್ ಮಾಡಿದೆ, ಬಿಸಿ ಸ್ನಾನ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಹೊರಡ್ತಾ ಇದ್ದೀನಿ. ಹಸ್ಬೆಂಡ್ ವೇಟಿಂಗ್. ಜಿಮ್ಮಿಂದ ಬಂದು ಹಸ್ಬೆಂಡ್ಗೆ ಉಪ್ಪಿಟ್ಟು ಮಾಡಿಕೊಟ್ಟು ನನಗೆ ಸ್ಮೂದಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಪಪ್ಪಾಯ. ಇಷ್ಟು ನಾನು ತಿನ್ನಲ್ಲ, ಇದರಲ್ಲಿ ಅರ್ಧ ಹಸ್ಬೆಂಡ್ಗೆ. ಸಪ್ರೇಟಾಗಿ ಚಿಕನ್ ಬೇಯಿಸ್ತಾ ಇದ್ದೀನಿ. ಇದು ನಮ್ಮದು ಚಿಕನ್ ಸಾರು ಮಾಡಿ ಊಟ ಮಾಡಿ ಮಲ್ಕೊಳ್ಬೇಕು. ನಾವು ಹಬ್ಬ ಆಗಿದೆ ತಿಂದ್ಬಿಡ್ತೀವಿ ನಾನ್ ವೆಜ್ಜು, ಏನು ಚಿಕನ್ ತಿಂತಾ ಇದ್ದಾರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು, ಶ್ರಾವಣ ಅಂತ. ಹಬ್ಬ ಆಗಿದೆ ತಿಂದ್ಬಿಡ್ತೀನಿ. ಹಬ್ಬದ ತನಕ ಸ್ವಲ್ಪ ಮನೇಲಿ ಮಾಡಲ್ಲ, ಹಬ್ಬ ಆದಮೇಲೆ ಮನೇಲಿ ಮಾಡಿ ತಿನ್ನೋದೆ. ಆ್ಯಂಡ್ ನಾನು ವರ್ಕೌಟ್ ಮಾಡ್ತಾ ಇರೋದ್ರಿಂದ ನಂಗೆ ಪ್ರೋಟೀನ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಾನು ಚಿಕನ್ ತಿನ್ನಲೇಬೇಕಾಗುತ್ತೆ. ಈರುಳ್ಳಿ ಕಟ್ ಮಾಡಿ ಮಸಾಲೆಗೆ ರೆಡಿ ಮಾಡ್ಕೋಬೇಕೀಗ. ಫುಲ್ ಸುಸ್ತಾಗ್ತಿದೆ, ನಿದ್ದೆ ಮಾಡಬೇಕು. ವರ್ಕೌಟ್ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಗೊತ್ತಿರುತ್ತಲ್ಲ, ಸ್ವಲ್ಪ ಊದ್ಕೊಳ್ಳುತ್ತೆ ಮತ್ತು ಸ್ವೆಲ್ಲಿಂಗ್ ಬಂದು ಸ್ವಲ್ಪ ಮೈಕೈ ನೋವು ಜಾಸ್ತಿ ಇರುತ್ತೆ. ಆ ಥರ ಆಗಿದೆ, ಸ್ವಲ್ಪ ಜ್ವರ ಬರೋ ಥರ ಅನ್ನಿಸ್ತಾ ಇದೆ. ಬೇಗ ಊಟ ಮಾಡ್ಕೊಬಿಟ್ಟು ನಿದ್ದೆ ಮಾಡಬೇಕು, ಬೇಗ ಊಟ ಹೋಗ್ಬೇಕು. ಆ್ಯಂಡ್ ಹಿಂದೆ ನೋಡಿ ಹೇಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರು ನೋಡಿದ್ರೆ ತುಂಬಾ ಪಾಪ ಅನಿಸುತ್ತೆ. ಅಯ್ಯೋ ಪಾಪ ಅಂಜಿಗೆ, ಎಷ್ಟು ದಿನ ಆಯಿತು ಬೂವು ಹಾಕಿ ಅಲ್ಲ ಅಲ್ಲ. ಅಯ್ಯೋ ಪಾಪ ಅಂಜಿಗೆ ಎಷ್ಟು ದಿನ ಆಯಿತು ಬೂವು ಹಾಕಿ. ಯಾರು ಬೂವನೇ ಹಾಕಲ್ಲ ಗುಡ್ ಬಾಯ್ಗೆ. ಅಮ್ಮುಕುಟ್ಟಿಗೂ ಅಷ್ಟೆ. ಆಯ್ತಿರು, ರೆಡಿ ಆಗ್ತೈತೆ ನಿಂದು. ಈಗ ಊಟ ಆಯಿತು. ಊಟ ಮಾಡಿಬಿಟ್ಟು ಸ್ವಲ್ಪ ವಾಕ್ ಮಾಡೋಣ. ಇಲ್ಲಿ ಪಾರ್ಕ್ ಇದೆ ಇಲ್ಲಿ ಅಲ್ಲಿ. ಸೊ ಅದು 1-2 ರೌಂಡ್, 5 ರೌಂಡ್ಸ್ ಹಾಕಬೇಕು. ಊಟ ಸ್ವಲ್ಪ ಜೀರ್ಣ ಆಗುತ್ತೆ. ಆ್ಯಂಡ್ ನಾನು ತಿಂದಿದ್ದು ಕಡಿಮೆನೇ, ಸ್ವಲ್ಪ ಸೌತೆಕಾಯಿ ಜಾಸ್ತಿನೇ ತಿಂದೆ ನೈಟ್ ಹೊತ್ತು, ಜೀರ್ಣ ಆಗುತ್ತೆ ಅಂತ ಹೇಳಿ. ಈಗ ವಾಕ್ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಬರ್ತಾಯಿದ್ರೆ ಅಂದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಏನೋ ನಾನು ಜೋರಾಗಿ ಹೇಳೋಕ್ಕಾಗಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.